ಹಾಯ್ ನಾನು ನಿಮ್ಮ ಕೆ 16 ಹುಡುಗ. ನನ್ನ ಕಾರಿಗೆ 2 ದಿನ ಟ್ರಿಪ್ ಇತ್ತು. ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಹಾಗಾಗಿ ನಾನು ರೆಡಿಯಾಗಿ ಕಸ್ಟಮರ್ ಲೊಕೇಶನ್ ಕಡೆ ಬಂದೆ. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಡ್ರೈವ್ ಮಾಡಿಕೊಂಡು ಚಿಕ್ಕಮಗಳೂರಿಗೆ ಬಂದ್ವಿ. ಹಾಗೆ ಒಂದು ಬ್ರೇಕ್ ತಗೊಂಡು ಅಲ್ಲೇ ಒಂದು ಶಾಪಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ದಾರಿಲಿ ಒಂದು ಟೀ ಎಸ್ಟೇಟ್ ಕಾಣಿಸ್ತು. ಅಲ್ಲಿ ಒಂದು ಸ್ಟಾಪ್ ಕೊಟ್ಟು ಅದನ್ನ ನೋಡ್ಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಹತ್ರ ಬಂದ್ವಿ. ಕಸ್ಟಮರ್ ಕೂಡ ದರ್ಶನ ಮಾಡಕ್ಕೆ ಅಂತ ಹೊರಟ್ರು. ಹಾಗೆ ನಾನು ಕಾರಲ್ಲಿ ಕೂತು ಕೂತು ಬೇಜಾರಾಗಿದೆ ಅಂತ ಹೇಳಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ. ಈ ಅನ್ನಪೂರ್ಣೇಶ್ವರಿ ಟೆಂಪಲ್ ಸುತ್ತ ಬೆಟ್ಟ ಇರೋದ್ರಿಂದ ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ಇದು ಮಾನ್ಸೂನ್ ಟೈಮ್ ಅಲ್ಲಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಕಸ್ಟಮರ್ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ರು. ಹಾಗೆ ನೆಕ್ಸ್ಟ್ ಧರ್ಮಸ್ಥಳ ಹೋಗ್ಬೇಕಾಗಿತ್ತು. ಹಾಗೆ ಮಧ್ಯದಲ್ಲಿ ಒಂದು ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಕಾಫಿಗೆ ಒಂದು ಸ್ಟಾಪ್ ಕೊಟ್ಟೆ. ಒಂದೊಳ್ಳೆ ಕಾಫಿ ಕುಡ್ಕೊಂಡು ಮತ್ತೆ ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಕೊಟ್ಗೆಹಾರ್ ಹತ್ರ ಬಂದ್ವಿ. ಕೊಟ್ಗೆಹಾರ್ ಹತ್ರ ಬಂದ್ಮೇಲೆ ಗೊತ್ತಲ್ಲ, ಒಂದು ನೀರ್ ದೋಸೆ ತಿನ್ಲೇಬೇಕು. ಹಾಗಾಗಿ ನೀರ್ ದೋಸೆ ಆರ್ಡರ್ ಮಾಡಿ ನೀರ್ ದೋಸೆ ತಿನ್ಕೊಂಡು ಅಲ್ಲಿಂದ ಧರ್ಮಸ್ಥಳ ಕಡೆ ಹೊರಟ್ವಿ. 8:30ಗೆ ಕ್ಲೋಸಿಂಗ್ ಟೈಮ್ ಇತ್ತು. ಹಾಗಾಗಿ ಕಸ್ಟಮರ್ ದರ್ಶನಕ್ಕೆ ಬೇಗ ಹೊರಟ್ರು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭರಾತ್ರಿ.